ಬಹಳ ಜನ ಬಡವರು ಮಕ್ಕಳು ಇವತ್ತೇನಾದ್ರು ಯಂಗ್ಸ್ಟರ್ಸ್ ಇವತ್ತೇನಾದ್ರು 11 ಜನ ಸತ್ತಿರ್ತಕ್ಕಂಥದ್ದು ಇರ್ಬೋದು, ಇನ್ನು ಬೇರೆಯವರು ಎಲ್ಲರೂ ಪಾಪ ಇವತ್ತು ಹಾಸ್ಪಿಟ್ಲಲ್ಲಿ ನರಳಾಡ್ತಕ್ಕಂಥದ್ದು ಇರ್ಬೋದು. ಅದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಹೊಣೆ. ರಾಜ್ಯ ಸರ್ಕಾರಕ್ಕೆ ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ಏನು ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು 10 ಲಕ್ಷ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ಜನ ಮಂತ್ರಿಗಳು ಇವತ್ತು ಸರ್ಕಾರ ನಾವು ಮಾಡಿದ್ದೇ ಸರಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಮಾತ್ರ ಹೌದು ನಮ್ದು ಲೋಪ ಆಗಿದೆ ಅಂತೇಳಿ ಹೇಳಿದ್ದಾರೆ. ಅವರು ಈಗಲಾದರೂ ಸತ್ಯ ಹೇಳಿದಾರಲ್ಲ, ನಮ್ದು ಲೋಪ ಆಗಿದೆ ಅಂತೇಳಿ. ನಿಜಕ್ಕೂ ಸಹ ಅವ್ರಿಗೆ ನಾವು ಸತ್ಯನಾದ್ರೂ ಒಪ್ಕೊಂಡಿದಾರಲ್ಲ, ಆ ನಿಟ್ಟಿನಲ್ಲಿ ಸರ್ಕಾರದ ಮಂತ್ರಿಗಳು ಯೋಚನೆ ಮಾಡಬೇಕಾಗ್ತದೆ. ನಾನು ವಿಶೇಷವಾಗಿ ಯುವಕರಲ್ಲಿ, ಕರ್ನಾಟಕ ರಾಜ್ಯದ ಎಲ್ಲ ಬಹುತೇಕ ಯುವಕರಲ್ಲಿ, ಕ್ರಿಕೆಟ್ ಪ್ರೇಮಿಗಳಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ಇಂಥ ಒಂದು ಸನ್ನಿವೇಶದಲ್ಲಿ ಇವತ್ತೇನು ಬರೀ ಸತ್ತಿರೋದು ಒಂದು ಕಡೆ, ಬಹಳ ಜನ ಹೆಣ್ಮಕ್ಳಿಗೆ ತೊಂದರೆ ಆಗಿದೆ. ಬಹಳ ಜನ ಹೆಣ್ಮಕ್ಳಿಗೆ ನೀವು ಕೇಳಿ ಪೊಲೀಸ್ ಅಧಿಕಾರಿಗಳನ್ನ, ನೀವು ಇವತ್ತು ಬೆಳಿಗ್ಗೆ ಎಲ್ಲ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಅಥವಾ ಪ್ರಿಂಟ್ ಮೀಡಿಯಾ ಇರ್ಬೋದು, ಕೆಲವೊಂದು ಬರೆದಿದ್ದಾರೆ. ಇವತ್ತು ನಾನು ನೋಡಿದೆ ಫೋಟೋಸು, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಫೋಟೋಗಳಿದೆ. ನೀವು ಈ ರೀತಿ ಒಂದು ಕ್ರೌಡ್ ಆದಂಥ ಸಂದರ್ಭದಲ್ಲಿ ಎಲ್ಲ ರೀತಿ ಜನ ಬಂದಿರ್ತಾರೆ. ಒಳ್ಳೆಯವರು ಬಂದಿರ್ತಾರೆ, ಕೆಟ್ಟವರು ಬಂದಿರ್ತಾರೆ, ಅಪರಾಧದ ಹಿನ್ನೆಲೆ ಇರ್ತಕ್ಕಂಥವ್ರು ಬಹಳ ಜನ ಬಂದಿರ್ತಾರೆ. ಈ ಒಂದು ಎನ್ಕ್ಯಾಶ್ ಮಾಡ್ಲಿಕ್ಕೋಸ್ಕರ ನೀವು ಪಿಟ್ ಪಾಕೆಟರ್ಸ್ ಇರ್ಬೋದು, ಅಥವಾ ಬಹಳ ಜನ ನಿಮ್ಗೆ ಗೊತ್ತಿದೆ, ಅಷ್ಟು ಜನ ಹೆಣ್ಣುಮಕ್ಳಿದ್ದಂಥ ಸಂದರ್ಭದಲ್ಲಿ ಈ ರೀತಿ ಅಪರಾಧ ಚಟುವಟಿಕೆಗಳು ಮಾಡ್ತಕ್ಕಂಥವ್ರು ಅಲ್ಲಿ ನೀವು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಗೊತ್ತಾಗ್ತದೆ. ಅಷ್ಟು ಜನ ಸೇರಿದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತೇನೇನೆ ಕಾಲ್ದುಳ್ತಾಗಿದೆಯಲ್ಲ, ಅಲ್ಲಿ ಯಾರು ಕಿಡಿಗೇಡಿಗಳು ಬಂದಿದ್ರು ಅವ್ರನ್ನ ಯಾವ ರೀತಿ ಪತ್ತೆ ಹಚ್ತೀವಿ? ಈ ರೀತಿ ಅಡ್ವಾಂಟೇಜ್ ತಗೊಂಡು ನಾಳೆ ಬೆಳಿಗ್ಗೆ ಕಿಡಿಗೇಡಿಗಳು ಸಾಮಾನ್ಯವಾಗಿ ಈ ರೀತಿ ಸನ್ನಿವೇಶಗಳಾದಂಥ ಸಂದರ್ಭದಲ್ಲಿ ಈಗ ಯಾವುದೇ ಒಂದು ಈಗ ನಮ್ಮದೇ ಒಂದು ಪಾರ್ಟಿ ಕಾರ್ಯಕ್ರಮ ಆಗ್ತದೆ, ಪಿಟ್ ಪಾಕೆಟ್ ಆಗ್ತದೆ, ಅವ್ರು ಹಿಡೀಲಿಕ್ಕೆ ಬಹಳ ಕಷ್ಟ ಅಂತೂ ನೀವು 40-50 ಜನ ಸೇರಿದಂಥ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಬಹಳ ಜನ ತೊಂದರೆ ಆಗಿರ್ತದೆ. ಅದಕ್ಕೆ ಯಾರು ಜವಾಬ್ದಾರ? ಸರ್ಕಾರ ಅಲ್ವಾ? ಹಾಗಾಗಿ ಸರ್ಕಾರಕ್ಕೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಅಂತ ಏನಾದರೂ ಇದ್ರೆ ಈ ಮೊಂಡತನ ಬಿಟ್ಟು, ಈಗಾಗಲೇ ವಿರೋಧ ಪಕ್ಷಗಳು ಏನು ಆಪಾದನೆ ಮಾಡ್ತಾ ಇದ್ದಾರೆ, ಆಪಾದನೆ ಅಲ್ಲ, ಏನು ಯಾರು ನೊಂದಿದ್ದಾರೆ ಅವ್ರಿಗೆ ನ್ಯಾಯವನ್ನ ನಾವು ತಂದುಕೊಡ್ಬೇಕು ಅಂತೇಳಿ ನಾವು ಮಾಧ್ಯಮದ ಮುಖಾಂತರ ನಾವು ಮನವಿಯನ್ನು ಮಾಡ್ತಾ ಇದ್ದೀರಿ. ಒಂದು ಹಾಲಿ ನ್ಯಾಯಾಧೀಶರು ಅಥವಾ ನಿವೃತ್ತಿ ನ್ಯಾಯಾಧೀಶರು ಅವ್ರ ಕಡೆಯಿಂದ ಪ್ರಕರಣವನ್ನು ತನಿಖೆ ಮಾಡಬೇಕಾಗ್ತದೆ ಅಂತೇಳಿ ನಾನು ತಮ್ಮ ಮುಖಾಂತರ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೀನಿ.